ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕೆರಕನಹಳ್ಳಿ ಗ್ರಾಮ ಅಂದರೆ ಮೊಟ್ಟ ಮೊದಲಿಗೆ ಭೀಮಾ ನದಿಗೆ ಆಹುತಿ ಆಗುವಂಥ ಗ್ರಾಮ ಅಂದರೆ ಅಫಜಲ್ಪುರ ತಾಲೂಕಿನಲ್ಲಿ ಕೆರಕನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 100 ಕುಟುಂಬಗಳಿವೆ. ಹಾಗಾಗಲೇ ಈಗಾಗಲೇ ಒಂದು ಮನೆ ಈಗಾಗಲೇ ಹಿನ್ನೀರಿನ ಕಾಲಕ್ಕಾಗಿ ಅದಕ್ಕಾಗಿ ದಯಮಾಡಿ ಈ ನಮ್ಮ ತಾಲೂಕಿನ ಅಧಿಕಾರಿಗಳಾಗಲಿ ತಾಲೂಕಿನ ರಾಜಕೀಯ ಮುಖಂಡರಾಗಲಿ ಯಾರು ಇನ್ನೂ ಈ ಗ್ರಾಮಕ್ಕೆ ಈ ಕುಗ್ರಾಮಕ್ಕೆ ಯಾರು ಭೇಟಿ ಕೊಟ್ಟಿಲ್ಲ. ದಯಮಾಡಿ ಮೂಲಗಳಿಂದ 2,80,000 ನೀರು ಬರುತ್ತೆ ಅಂತೇಳಿ ಮತ್ತೆ ನ್ಯೂಸ್ ಬಂದಿದೆ. ಅದಕ್ಕಾಗಿ ಜನ ಮತ್ತೆ ಆತಂಕಗೊಂಡಿದ್ದಾರೆ. ಇನ್ನೂ ನೀರು ಬಂದರೆ ನಾವು ಊರು ಖಾಲಿ ಮಾಡಬೇಕು. ಮತ್ತೆ ಈಗ ದಸರಾ ಹಬ್ಬ ಇದೆ. ಆ ಹಬ್ಬ ಇರೋಕ್ಕೋಸ್ಕರ ಎಲ್ಲ ರೈತಾಪಿ ಜನ ಮನೆಯಲ್ಲೇ ಕೂತು ದೇವಿಯ ಭಕ್ತಿ ಮತ್ತು ಆರಾಧನೆಗಳಿಗೋಸ್ಕರ 3 ದಿನ 4 ದಿನ ಒಂದು ವಾರ ತನಕ ಇಲ್ಲೇ ಇರಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಹೆಚ್ಚಿನ ವ್ಯವಸ್ಥೆಗೋಸ್ಕರ ತಾಲೂಕಿನ ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಇನ್ನಿತರ ರೈತರಿಗೆ ಏನಾದರೂ ಸರ್ಕಾರದಿಂದ ಸಹಾಯಧನ ಆದರೂ ಮತ್ತು ಇನ್ನಿತರ ಹೆಲ್ತ್ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಮತ್ತು ಜಾನುವಾರುಗಳಿಗೆ ತೊಂದರೆ ಇದೆ. ಅದಕ್ಕಾಗಿ ಎಲ್ಲ ಅಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ಕೊಡಬೇಕು, ಬೇಗನೆ ಭೇಟಿ ಕೊಡಬೇಕು. ಯಾಕಂದರೆ ಈಗ ನಾವು ದೃಶ್ಯದಲ್ಲಿ ನೋಡ್ತಿದ್ದೀರಾ, ನಿನ್ನೆ ರಾತ್ರಿ ಬಂದಿದ್ದು ಎಲ್ಲ ದನ ಕರ ಇವೆಲ್ಲ 2 ದನಗಳು ಹೋಗಿ ಮತ್ತೆ ಅವು ಹಿಡ್ಕೊಂಡು ಬಂದು ಎಲ್ಲ ರೈತರು ಹಿಡ್ಕೊಂಡು ಬಂದು ಈಗಾಗಲೇ ಮನೆ ಖಾಲಿ ಮಾಡುತ್ತಿರುವ ದೃಶ್ಯನೂ ತಾವು ನೋಡ್ಬೋದು. ಯಾಕಂದರೆ ಇಲ್ಲಿ ನಿಜ ಪರಿಸ್ಥಿತಿ ಇಲ್ಲಿ ಹೀಗಾಗಿದೆ. ಅದಕ್ಕಾಗಿ ಇನ್ನೂ ಯಾವ ಗ್ರಾಮಕ್ಕೂ ಅಧಿಕಾರಿಗಳು ತಾವು ಆಫೀಸ್ ಬಿಟ್ಟು ಈ ಗ್ರಾಮಗಳು ಭೇಟಿ ಕೊಡಲಿಲ್ಲ ಅಂದ್ರೆ ನೀವು ಆಫೀಸ್ನಲ್ಲಿ ಇದ್ದು ಕೆಲಸ ಮಾಡೋರೇನು? ಅದಕ್ಕಾಗಿ ಜಿಲ್ಲಾಧಿಕಾರಿ ಮನವಿ ಮಾಡ್ತೀನಿ, ತಾವು ಎಲ್ಲ ಆಫೀಸರ್ಗಳಿಗೆ ಎಚ್ಚೆತ್ತು ಈ ಗ್ರಾಮಕ್ಕೂ ಭೇಟಿ ಕೊಡಿಸಿ ಮತ್ತು ಹೆಚ್ಚಿನ ಇಲ್ಲಿ ಏನು ತ್ರಾಸಾಗಿದೆ ಈ ರೈತರಿಗೆ. ತಾವೆಲ್ಲ ಈ ಭಾಗದಲ್ಲಿ ಸುಮಾರು 1500 ಎಕರೆ ಜಮೀನು ಈಗಾಗಲೇ ಭೀಮೆ ತನ್ನ ಒಡೆಯಲ್ಲಿ ತಗೊಂಡು ಬೆಳೆ ನಾಶ ಆಗಿದೆ. ಹತ್ತಿ, ತೊಗರಿ, ಕಬ್ಬು, ಸೋಯಾ, ಹೆಸರು, ಊತು ಎಲ್ಲ ಸರ್ವನಾಶ ಆಗಿದೆ. ಈ ರೈತರ ಬದುಕು ಈ ವರ್ಷ ಅಧೋಗತಿಯಲ್ಲಿ ಮುಟ್ಟಿದೆ. ಅದಕ್ಕಾಗಿ ಹೆಚ್ಚಿನ ಈ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರು ಸಹಿತ ಈ ಗ್ರಾಮಕ್ಕೆ ಭೇಟಿ ಕೊಡಬೇಕು. ಯಾಕಪ್ಪ ಅಂತಂದ್ರೆ ರೈತರು ಈ ಬೆಳೆಗಳ ಮೇಲೆ ನಂಬಿ ನಾವು ಜೀವನ ಮಾಡ್ತಿದ್ದೀವಿ. ಈ ಬೆಳೆ ಕೈ ಕೊಟ್ಟರೆ ನಾವೆಲ್ಲರೂ ಪರಿಸ್ಥಿತಿ ಬಹಳ ಗಂಭೀರಕ್ಕೆ ಹೋಗುತ್ತೆ. ರೈತರ ಪರಿಸ್ಥಿತಿ ಅಪಾಯ ಮಟ್ಟಕ್ಕೂ ಮೀರುತ್ತೆ. ಅದಕ್ಕಾಗಿ ತಾವೆಲ್ಲ ಬೆಂಗಳೂರು ಜಿಲ್ಲೆಯಲ್ಲಿ ಬಿಟ್ಟು ಈ ಗ್ರಾಮಗಳಿಗೆ ತಾವೆಲ್ಲ ಭೇಟಿ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸುಮಾರು ಎಲ್ಲ ಮಂತ್ರಿಗಳು ಆ ಗ್ರಾಮಕ್ಕೂ ನೆರೆ ಗ್ರಾಮಕ್ಕೂ ಭೇಟಿ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಸಚಿವರಾಗಲಿ ಮತ್ತು ಈ ಸಂಬಂಧಪಟ್ಟ ಕೃಷಿ ಸಚಿವರಾಗಲಿ ಈ ಜಿಲ್ಲೆಗೆ ಸಂಬಂಧಪಟ್ಟ ಸಚಿವರುಗಳಾಗಲಿ ಬೇಗನೆ ಬಂದು ಈ ಗ್ರಾಮಕ್ಕೆ ತಾವು ಬಂದು ಮತ್ತೊಮ್ಮೆ ಭೇಟಿ ಕೊಡಬೇಕು. 10 ಸಲ ಭೇಟಿ ಕೊಟ್ಟರೆ ಈ ಗ್ರಾಮ ಕಮ್ಮಿ ಇಲ್ಲ. ಯಾಕಂದ್ರೆ ಈ ಗ್ರಾಮ ಮೊದಲು ಭೀಮಿಗೆ ಆಹುತಿ ಆಗುವಂತ ಕಲಬುರಗಿ ಜಿಲ್ಲೆಯಲ್ಲಿ ಗ್ರಾಮ ಯಾವ್ದಪ್ಪ ಅಂತಂದ್ರೆ ಅದು ಕೆರಕನಹಳ್ಳಿ ಗ್ರಾಮನೇ ಫಸ್ಟಿಗೆ ಆಹುತಿ ಆದಂತ ಗ್ರಾಮ. ಯಾಕಪ್ಪ ಅಂತಂದ್ರೆ ನಾವು ಅತಿ ಭೀಮಿಯ ಸಮೀಪದಲ್ಲಿ ಇರ್ತಕ್ಕಂಥ ಅಮರ್ಜಕ್ಕೆ ಸಮೀಪದಲ್ಲಿ ಇರ್ತಕ್ಕಂಥ ಬರೀ ಒಂದು 100 ಮೀಟರ್ ಸಮೀಪ ಇರ್ತಕ್ಕಂಥ ಗ್ರಾಮ ಯಾವುದು ಅಂದ್ರೆ ಕೆರಕನಹಳ್ಳಿ ಗ್ರಾಮ. ದಯಮಾಡಿ ತಾವು ಬರಬೇಕು. ಯಾಕಂದ್ರೆ ಬಂದ್ರೆ ತಾವು ಮುಂದಿನ ಒಂದು ವೇಳೆ ನೀವು ಯಾರು ಬರ್ತಾ ಇದ್ರೆ ಮುಂದಿನ ಬರ್ತಕ್ಕಂಥ ಎಲೆಕ್ಷನ್ ನಲ್ಲಿ ನಾವು ಈ ಗ್ರಾಮ ಬಹಿಷ್ಕಾರ ಮಾಡುತ್ತೇವೆ, ಮತ ಬಹಿಷ್ಕಾರ ಮಾಡುತ್ತೇವೆ. ಎಚ್ಚರದಲ್ಲಿ ನಮಸ್ಕಾರ. ಭೀಮಾ.